ಹಲೋ ಫ್ರೆಂಡ್ಸ್, ಇದು ಹೊಂಡೈ ಟೂ10 ಮಷೀನ್ ಹಿಟಾಚಿ. ಇದು ಗಾಡಿಯಿಂದ ಅನ್ಲೋಡ್ ಮಾಡತ್ತೈತಿ ನೋಡ್ರಿ, ಯಾವ ಥರ ಐತಿ. ಟೈಲರ್ ಒಳಗಿಂದ ಗಾಡಿ ಅನ್ಲೋಡ್ ಮಾಡತ್ತೈತಿ ನೋಡ್ರಿ. ಮುಂದಿನ ಬೂಮ ಫಸ್ಟ್ ಮುಂದೆ ತೊಗೊಂಬಂದ ನೆಲಕ್ಕೆ ಹಚ್ಚಿ, ಆಮೇಲೆ ಗಾಡಿನ ಮುಂದೆ ತೊಗೋತಿದ್ದಾನೆ ನಿಧಾನಕ್ಕೆ. ಆಮೇಲೆ ಗಾಡಿಯಿಂದ ಅರ್ಧ ಅದೇನಿರುತ್ತಲ್ಲ ಚೈನ್, ಅದು ಅರ್ಧ ಬಂದಮೇಲೆ ಆಮೇಲೆ ಗಾಡಿನ ಅದನ್ನು ನೆಲಕ್ಕೆ ಹಚ್ತಾನೆ ನೋಡಿ ಹೇಗೆ ಮಾಡ್ತಾರೆ. ಈ ಥರ ಮಾಡಬೇಕಂದ್ರೆ ಬಂಡ ಧೈರ್ಯ ಬೇಕು. ಸುಮ್ಮನೆ ಕಾಮನ್ ಆಗಿರೋರೆಲ್ಲ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಗಾಡಿನ ಪಲ್ಟಿ ಆಗಿರ್ತದೆ. ಇವಾಗ ನೋಡಿ, ಇದನ್ನು ಬೂಮನ್ನು ತಿರುಗಿಸ್ಕೋತಾನೆ. ಇವಾಗ ಮುಂದ್ಗಡೆ ಹೋಯ್ತಾನೆ. ಇವಾಗ ನೋಡಿ ಗಾಡಿ ಯಾವ ಥರ ಇದೆ. ಫುಲ್ 45 ಡಿಗ್ರಿಲಿ ಹಾಲು ತುಂಬಿಟ್ಟಿದೆ. ಇವಾಗ ಬೂಮನ್ನು ಆ ಸೈಡ್ ನೆಲಕ್ಕೆ ಟಚ್ ಮಾಡಿ, ಇವಾಗ ಗಾಡಿನ ಹಿಂದೆ ಸರಿಸಿ ಕೆಳಗಡೆ ಈ ಥರ ಸ್ವಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಗಾಡಿ ಫುಲ್ ಕೆಳಗಡೆ ಬಿದ್ದುಬಿಡುತ್ತೆ. ತುಂಬ ಹುಷಾರಾಗಿ ನಿಧಾನಕ್ಕೆ ಮಾಡಬೇಕು ಈ ಥರ ನೋಡಿ. ಇವಾಗ ಅಲ್ಲಿ ಮುಂದ್ಗಡೆ ಅದು ಲೆವೆಲ್ ನೆಲ ಇದ್ದರೆ ಅದು ಗಾಡಿ ಒಳಗೇ ಇಡ್ತಿದ್ರು, ಅದು ಮುಂದ್ಗಡೆ ಇರೋ ಬ್ರೇಕರು. ಬಟ್ಟು ಆ ಸೈಡು ಸ್ವಲ್ಪ ಜಾಸ್ತಿ ತಾಕಿದೆ, ಗಾಡಿ ಲೆವೆಲ್ ನೆಲಕ್ಕೆ ನಿಂತ್ಕೊಂಡಿಲ್ಲ. ಸೊ ಆ ಕಡೆ ಜಾಸ್ತಿ ಅದನ್ನು ಟಚ್ ಮಾಡ್ತಾಯಿದ್ದಾರೆ. ಬೂಮು ನೆಲಕ್ಕೆ ಟಚ್ ಮಾಡಿದರು. ಇವಾಗ ಗಾಡಿನ ಮುಂದಕ್ಕೆ ಬಿಡ್ತಾನೆ ನೋಡಿ. ಟೈಲರೆಲ್ಲ ಅದೇ ಟಚ್ಚಿನ ಹಿಂದಕ್ಕೆ ತೊಗೋತಾನೆ ನೋಡಿ. ಇವಾಗ ಹಿಂದಕ್ಕೆ ತೊಗೊಂಡು ಆಮೇಲೆ ನಿಧಾನಕ್ಕೆ ಕೆಳಗಡೆ ಬಿಡ್ತಾರೆ. ಈ ಥರ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ಗಳೇ ಬೇಕು ನೋಡಿ. ನಮ್ಮ ಡ್ರೈವರು ಕೆಳಗಡೆ ಇಳಿಸಿದ ಪೂರ್ತಿ ಗಾಡಿನ. ಇವಾಗ ರೋಡ್ ಬಿಟ್ಟು ಆಚೆ ತೊಗೊತಾನೆ ನೋಡಿ. ಈ ಗಾಡಿ ರೇಟ್ ಎಷ್ಟು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ಬ್ರೇಕರ್, ಇದು ಬಕೆಟ್ ಎಲ್ಲ. ಇದು ಬ್ರೇಕರ್ ಅಂದರೆ ಕಲ್ಲು ಹೊಡೆಯುತ್ತೆ. ಹಾರ್ಡ್ ಕಲ್ಲು ಎಲ್ಲ ಬರುತ್ತಲ್ಲ, ಪೈಪ್ಲೈನ್ ವರ್ಕಲ್ಲಿ ಅಥವಾ ಎಲ್ಲಾದರೂ ಮೈನಿಂಗಲ್ಲಿ ಕಲ್ಲು ಇರುತ್ತಲ್ಲ, ಸೊ ಕಲ್ಲು ಹೊಡೆಯೋಕ್ಕೆ ಅದು ಯೂಸ್ ಮಾಡ್ತಾರೆ ಬ್ರೇಕರ್. ಇವಾಗ ಇದು ಇದೆ ನೋಡಿ, ಇದು ಬಕೆಟು, ಅದು ಬ್ರೇಕರ್. ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಇವಾಗ ಸೈಡಿಗೆ ಸರಿಸ್ತಾರೆ ನೋಡಿ. ಆಮೇಲೆ ಈ ಹಿಟಾಚಿ 1 ಗಂಟೆಗೆ ಎಷ್ಟು ಲೀಟರ್ ಡೀಸೆಲ್ ತೊಗೊಳುತ್ತೆ ಅಂತ ಗೊತ್ತಿದೆ ಕಮೆಂಟ್ ಮಾಡಿ. ಯಾರಾದರೂ ಆಪ್ರೇಟ್ರ್ ನೋಡ್ತಾ ಇದ್ದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇವಾಗ ದಡಕ್ಕೆ ಬಂದು ಸೇರ್ತಾನಂತ. ಈ ಗಾಡೀಲಿ AC ಬರುತ್ತೆ, AC ಮತ್ತು ನಾನ್ AC ಎರಡೂ ಇದ್ದಾವೆ. ಅಂತೂ ನಮ್ಮ ಗಾಡಿ ಟೈಲರಿಂದ ಅನ್ಲೋಡ್ ಆಯಿತು. ಇವಾಗ ಆ ಕಡೆ ತೊಗೊಂಡೋಗ್ಬಿಟ್ಟು ಪಾರ್ಕ್ ಮಾಡ್ತಾರೆ ಡ್ರೈವರು. ಈಗ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದು ಮೇನ್ ಪಿನ್ನು. ಕೆಳಗಡೆ ಇರೋದು ಕನೆಕ್ಟಿಂಗ್ ಪಿನ್ನು. ಆ ಮೇನ್ ಪಿನ್ನು ಹೊರಗಡೆ ಬಂದಿದೆ, ಯಾಕೋ ಸ್ವಲ್ಪ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.